ರುಚಿ ನಾವು ದೃಷ್ಟಿ ದೋಷದ ಕುರಿತಾಗಿ ಮಾತನಾಡ್ತಾ ಇದ್ರಿ. ಇನ್ನು ಈ ದೃಷ್ಟಿ ದೋಷ ಅನ್ನೋದು ಪ್ರಮುಖವಾಗಿ ಯಾರಿಗೆ ತಗಲುತ್ತೆ, ಯಾರಿಗೆ ತಗಲೋದಿಲ್ಲ ಅಂತ? ದೃಷ್ಟಿ ದೋಷ ಅನ್ನುವಂಥದ್ದು ಯಾರಿಗೆ ತಗಲೋದಿಲ್ಲ ಅಂತಂದರೆ, ಸಾಮಾನ್ಯವಾಗಿ ಜಾತಕದ ಆಧಾರದ ಮೇಲೆ, ಜಾತಕದಲ್ಲಿ ಯಾರು ಸೂರ್ಯ ಮತ್ತು ಚಂದ್ರನ ಲಗ್ನಾಧಿಪತಿ ತ್ರಿಕೋಣಾಧಿಕಾರಿಯಾಗಿ ಫಲ ಅನ್ನುವಂಥದ್ದು ಲಭಿಸ್ತಾ ಇತ್ತೋ ಹಾಗೆ ಅವರ ಮೇಲೆ ದೃಷ್ಟಿದೋಷ ಅನ್ನುವಂಥದ್ದು ತಗಲೋದಿಲ್ಲ. ಮುಖ್ಯವಾಗಿ ಯಾರು ನರ ಜನ್ಮದಲ್ಲಿ ಅಂದರೆ ಮಾನವನಲ್ಲಿ ನಕಾರಾತ್ಮಕ ಬಲ ಮತ್ತು ಆತ್ಮಬಲ, ನಕಾರಾತ್ಮಕ ಶಕ್ತಿ ಮತ್ತು ಆತ್ಮಬಲ ಅನ್ನುವಂಥದ್ದು ಯಾರಿಗೆ ಹೆಚ್ಚು ದೃಢವಾಗಿರುತ್ತದೋ ಆ ಸಂಕಲ್ಪದಿಂದ ಬಂದಂತಹ ಯಾವುದೇ ಒಂದು ದೃಷ್ಟಿ ಅನ್ನುವಂಥದ್ದು ತಗುಲುವಂಥದ್ದು ನಮಗೆ ತಗಲ್ದಿರನೇ ರಿಟರ್ನ್ ಹೋಗುವಂತಹ ಮಾರ್ಗಗಳಿರ್ತೈತೆ. ಅಂದರೆ ಸೂರ್ಯನ ಮತ್ತು ಚಂದ್ರನ ತ್ರಿಕೋಣ ಅಧಿಪತಿ ಯಾದಂತಹ ಶುಕ್ರ ಅನ್ನುವಂಥದ್ದು ನಮ್ಮ ಮೇಲೆ ಪರಿಣಾಮ ಬೀರುವಂಥದ್ದು. ಹೀಗಾದಾಗ ಆತ್ಮಬಲ ಅನ್ನುವಂಥದ್ದು ಹೇಗೆ ನಮಗೆ ಉದ್ಭತ್ತಿ ಆಗುತ್ತದೆ, ಹೇಗೆ ವೃದ್ಧಿ ಆಗುತ್ತದೆ ಅಂತಂದರೆ, ಪ್ರತಿದಿನವೂ ಸಾಧ್ಯವಾದಷ್ಟು ಕೂಡ ಒಂದು ದಿನವೂ ತಪ್ಪದಿರಿ ಯಾರು ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇರ್ತಾರೋ, ಸೂರ್ಯ ಕ್ರಿಯೆಯನ್ನು ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಸರ್ವೇ ಸಾಮಾನ್ಯವಾಗಿ ದೃಷ್ಟಿದೋಷ ಅನ್ನುವಂಥದ್ದು ತಗಲೋದಿಲ್ಲ. ಇದು ದೃಷ್ಟಿದೋಷ ತಗಲದೇ ಇರೋವರಿಗೆ. ದೃಷ್ಟಿದೋಷ ಯಾರಿಗೆ ಹೆಚ್ಚು ತಗುಲುತ್ತೆ ಅನ್ನುವಂಥದ್ದಾದರೆ, ಹೆಚ್ಚು ಯಾರು ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರ್ತಾರೋ, ದುಷ್ಟ ಆಲೋಚನೆ ಮಾಡ್ತಾ ಇರ್ತಾರೋ, ಇನ್ನೊಬ್ಬರು ಯಾರಿಗೆ ನೋಡಿ ಅವರಂತೆ ನಾನೂ ಬದುಕಬೇಕು ಅನ್ನುವಂಥದ್ದು ಈಕ್ವಾಲಿಟಿ ಮಾಡ್ಕೊಳ್ತಾರೋ, ಮತ್ತು ಸೂರ್ಯ ಮತ್ತು ಚಂದ್ರನ ಮೇಲೆ ತ್ರಿಕೋಣ ಅನ್ನುವಂಥದ್ದು ರಾಹು ಮತ್ತು ಕೇತುವಿನ ದೃಷ್ಟಿ ಬಿದ್ದಾಗ, ವಕ್ರದೃಷ್ಟಿ ಅನ್ನುವಂಥದ್ದು ಬಿದ್ದಾಗ ಅವರಿಗೆ, ಅಂಥ ಮನುಷ್ಯನಿಗೆ ವಕ್ರದೃಷ್ಟಿಯಿಂದ ಈ ದೃಷ್ಟಿದೋಷ ಅನ್ನುವಂಥದ್ದು ಸರ್ವಸಾಮಾನ್ಯವಾಗಿ ತಗುಲುತ್ತದೆ. ಆದ ಕಾರಣದಿಂದ ಈ ಯಾರು ದೃಷ್ಟಿದೋಷ ತಗುಲುವಂಥವ್ರಿಗೆ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂದರೆ, ಮನುಷ್ಯನ ಮೇಲೆ ಮಾತ್ರನೇ ಬೀಳೋದಿಲ್ಲ ಈ ದೃಷ್ಟಿದೋಷ ಅನ್ನುವಂಥದ್ದು. ಇವನ್ನು ವಾಸ್ತುಗೆ ಸಂಬಂಧಪಟ್ಟಂತಹ ಮನೆಗಳಿಗೂ, ಬಿಲ್ಡಿಂಗ್ಗಳಿಗೂ, ಮನೆಗಳಿಗೂ ಕೂಡ, ಕಟ್ಟಡಗಳ ಮೇಲೂ ಕೂಡ ದೃಷ್ಟಿದೋಷ ಅನ್ನೋದು ತಗಲುತ್ತೆ. ಮತ್ತು ಮಳಿಗೆಗಳು ಅಂತಂದರೆ ವಾಣಿಜ್ಯ ಮಳಿಗೆಗಳು, ಅಂಗಡಿಗಳು, ನಾವೇನು ವ್ಯವಹಾರ ಬಿಸ್ನೆಸ್ ಅನ್ನುವಂಥದ್ದು ಮಾಡ್ತಾ ಇದ್ದೀವೋ ಆ ಬಿಸ್ನೆಸ್ ಮೇಲೂ ಕೂಡ ದೃಷ್ಟಿದೋಷ ಅನ್ನೋಂಥದ್ದು ಬೀಳುತ್ತದೆ. ಆದ ಕಾರಣದಿಂದ ಮನೆ ಕಟ್ಟಡಗಳಿಗೆ, ಬಿಲ್ಡಿಂಗ್ ಕಟ್ಟಡಗಳಿಗೆ ರಾಕ್ಷಸನ ಒಂದು ಮುಖವಾಡವನ್ನು ಹಾಕ್ತೇವೆ. ಏನಕ್ಕೆ ಅಂತಂದರೆ, ಯಾರು ಕಣ್ಣು ದೃಷ್ಟಿ ಅನ್ನುವಂಥದ್ದು ಬೀಳಬಾರ್ದು ಒಂದು. ಎರಡನೇದಾಗಿ ಅಂಗಡಿಗಳು ಮತ್ತು ಮನೆಗಳಿಗೆ ಸಂಬಂಧಪಟ್ಟಂತಹ ದೃಷ್ಟಿದೋಷಗಳನ್ನು ಒಂದು ಏನು ಗಣಪತಿಯ ಪಂಚಮುಖಿ ಗಣಪತಿ, ದೃಷ್ಟಿ ಗಣಪತಿ ಅನ್ನುವಂಥದ್ದು ಆಗುವಂಥದ್ದು, ಪಂಚಮ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಹಾಕುವಂಥದ್ದು, ಮತ್ತು ಸಾಧ್ಯವಾದಷ್ಟು ದೃಷ್ಟಿದೋಷದ ಯಂತ್ರ ಅನ್ನುವಂಥದ್ದು ಬರ್ತೈತೆ. ನಮ್ಮ ಕಡೆಯಿಂದನೇ, ಗುರುಗಳ ಕಡೆಯಿಂದ ಕಳಿಸ್ಕೊಡ್ತೀವಿ ಅದನ್ನು. ದೃಷ್ಟಿದೋಷದ ಯಂತ್ರ ಅನ್ನುವಂಥದ್ದು ಮನೆ ಕಟ್ಟಡಕ್ಕಾಗಿರ್ಬೋದು, ಜನಗಳಿಗಾಗಿರ್ಬೋದು, ಮತ್ತು ಮನೆಗಾಗಿರ್ಬೋದು, ಮತ್ತು ಕಟ್ಟಡದ ಹೊಸ ಗುರುಪ್ರವೇಶ ಆಗೋಕ್ಕಿಂತ ಮುಂಚಿತವಾಗಿ ಆಗುವಂತಹ ದೃಷ್ಟಿದೋಷಗಳನ್ನು ಸಂಪೂರ್ಣವಾಗಿ ವಾಸ್ತು ದೃಷ್ಟಿ ದೋಷ ಯಂತ್ರ ಅನ್ನುವಂಥದ್ದು ಬರ್ತೈತೆ. ಅದನ್ನು ಕಳಿಸ್ಕೊಡ್ತೀವಿ. ಅದನ್ನು ಕೂಡ ರಿಸೀವ್ ಮಾಡಿಕೊಂಡು ಪ್ರಸಾದಗಳ ರೂಪದಲ್ಲಿ, ಅಂತಂದರೆ ಸಂಪ್ರದಾಯಗಳ ರೂಪದಲ್ಲಿ ಅದನ್ನು ಉಪಯೋಗಿಸಿದಾಗ ಆ ದೃಷ್ಟಿದೋಷ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಳ್ಕೋಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.